ಪ್ರೀತಿಯ ವೀಕ್ಷಕರೆಲ್ಲರಿಗೂ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ವಿಶೇಷವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಹೇಗಿದೆ ಈ ತಿಂಗಳ ಮಾಸ ಭವಿಷ್ಯ ಅನ್ನೋದನ್ನು ಗಮನಿಸೋಣ. ಮೊದಲನೇದಾಗಿ ತಿಂಗಳ ವಿಶೇಷತೆ, ಗ್ರಹದ ಸ್ಥಾನದ ಬದಲಾವಣೆಗಳನ್ನು ಗಮನಿಸೋಣ. ನೋಡಿ, ಈ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರುವಂಥದ್ದು 14ನೇ ತಾರೀಕು 3ನೇ ತಿಂಗಳು 2025ಕ್ಕೆ ಮೀನ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 29ನೇ ತಾರೀಕು ಅಂದರೆ ನಮಗೆ ಈ ವರ್ಷದ ಕೊನೆಯ ಹಿಂದಿನ ದಿವಸ ನಮಗೆ ಶನಿಗ್ರಹನು ತನ್ನ ಸ್ಥಾನವನ್ನು ಪರಿಚಲನೆ ಮಾಡ್ತಾ ಇದ್ದಾನೆ. 2.5 ವರ್ಷಗಳ ನಂತರದಲ್ಲಿ ಕುಂಭ ರಾಶಿಯಿಂದ ಮೀನ ರಾಶಿಗೆ. ಪ್ರಮುಖವಾಗಿ ಈ 2 ಗ್ರಹದ ಪರಿಚಲನೆಗಳು ಇರತಕ್ಕಂಥದ್ದು ಮಾರ್ಚ್ನ ತಿಂಗಳಲ್ಲಿ. ಜೊತೆಗೆ ಮಾರ್ಚ್ನಲ್ಲಿ ನಾವು ನೋಡ್ತಾ ಇದ್ದೇವೆ 29ನೇ ತಾರೀಕು ಅಮಾವಾಸ್ಯೆ ಏನಿದೆ, ಅಮಾವಾಸ್ಯೆಯ ಪರ್ವಕಾಲದಲ್ಲಿಯೇ ಒಂದು ರೀತಿಯಾಗಿ ಶನಿಗ್ರಹ ಬದಲಾವಣೆ ಆಗ್ತಾ ಇದ್ದಾನೆ. ನೋಡಿ, ಆದರೆ ಅಮಾವಾಸ್ಯೆ ತಿಥಿ ಆ ಥರದ್ದೆಲ್ಲ ಲೆಕ್ಕ ಬರೋದಿಲ್ಲ ಗ್ರಹಗಳ ಸ್ಥಾನ ಬದಲಾವಣೆಗೆ. ಒಂದು ರೀತಿಯಾಗಿ ಒಂದಷ್ಟು ಜನ ತಲೆಗೆ ತುಂಬ್ಕೊಂಬಿಟ್ಟಿದ್ದಾರೆ, ಅಮಾವಾಸ್ಯೆ ಶನಿ ಬೇರೆ ಬದಲಾವಣೆ ಆಗ್ತಾ ಇದೆ, ಅಮಾವಾಸ್ಯೆ ದಿವಸ ಶನಿ ಒಂದು ಮೀನ ರಾಶಿಗೆ ಹೋಗ್ತಾ ಇರೋದ್ರಿಂದ ಇನ್ನೇನಾದರೂ ಸಮಸ್ಯೆಗಳು ಬರುತ್ತಾ ನಮ್ಮ ಜೀವನಕ್ಕೆ ಅಂತ ಹಲವು ಜನರು ಯೋಚನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಆ ಒಂದು ತೊಂದರೆಗಳು ಕೊಡಬಾರ್ದು ಕಾಟ ಯಾರಿಗೂ ಅಂತ ಹೇಳಿ ಈಗಾಗಲೇ ಜನವರಿ 11ನೇ ತಾರೀಕಿನಂದು ನಾವು ಶನಿ ಮಹಾಯಾಗವನ್ನು ಮಾಡಿದ್ವಿ. ಹಲವಾರು ಜನ ಅದರಲ್ಲಿ ಪೂಜೆನೂ ಸಹ ಮಾಡಿಸ್ಕೊಂಡಿದ್ದೀರಿ. ಪೂಜೆ ಮಾಡಿಸಿಕೊಂಡಿರುವಂಥವ್ರು ಯಾರೂ ಹೆದರುವಂತಹ ಅವಶ್ಯಕತೆ ಇಲ್ಲ. ಜೊತೆಗೆ ನಿಮ್ಗೆ ಈಗಾಗಲೇ ಎಷ್ಟೋ ಜನಕ್ಕೆ ರಕ್ಷಾ ಪ್ರಸಾದಗಳು ಸಹ ಎಲ್ಲ ಬಂದು ಸೇರಿದ್ದಾವೆ. ಅದನ್ನೆಲ್ಲ ತಾವೆಲ್ಲ ಉಪಯೋಗಿಸ್ಕೊಳ್ತಾ ಸಂತೋಷವಾಗಿದ್ದೀರಿ ಅನ್ನೋದು ನಮ್ಮ ಭಾವನೆ. ಇನ್ನು ಈ ತಿಂಗಳ ವಿಶೇಷ ಅಂತ ಹೇಳಿದ್ರೆ 30ನೇ ತಾರೀಕಿನಂದು ನಮಗೆ ಹೊಸ ವರ್ಷ ಪ್ರಾರಂಭ, ಹೊಸ ದಿನ ಪ್ರಾರಂಭ. ನಮ್ಮಲ್ಲೆಲ್ಲವೂ ಸಹ ನೂತನವಾದಂತಹ ಜೀವನವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಜೀವನವನ್ನು ಅನುಭವಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ವರ್ಷ ಏನಿದೆ, ಹೊಸ ವರ್ಷ ನಮಗೆ ಶುರುವಾಗ್ತಾ ಇರೋದು ಶ್ರೀ ಕ್ರೋಧಿ ನಾಮ ಸಂವತ್ಸರವು 29ನೇ ತಾರೀಕು 3ನೇ ತಿಂಗಳು 2025ಕ್ಕೆ ಮುಗಿದು ನೆಕ್ಸ್ಟ್ ಶುರುವಾಗ್ತಾ ಇರತಕ್ಕಂತಹದ್ದು ಭಾನುವಾರದ ದಿವಸ 30ನೇ ತಾರೀಕು 3ನೇ ತಿಂಗಳು 2025ರ ಶುಭ ಭಾನುವಾರದ ದಿವಸ ಪಾಲ್ಗುಣ ಮಾಸವು ಮುಗಿದು ಚೈತ್ರ ಮಾಸದ ಶುರುವಾಗ್ತಾ ಇದೆ. ಚೈತ್ರ ಮಾಸ ಯಾವ ಸಂವತ್ಸರ ಅಂತ ಹೇಳಿದ್ರೆ ಶ್ರೀ ವಿಶ್ವಾವಸು ಸಂವತ್ಸರವು ಶುರುವಾಗ್ತಾ ಇದೆ. ಇನ್ನೇನು ಆದಷ್ಟು ಶೀಘ್ರದಲ್ಲಿಯೇ ಆ ಯುಗಾದಿ ಭವಿಷ್ಯವನ್ನು ಸಹ ನಾವು ನಿಮ್ಮ ಮುಂದೆ ಪ್ರಚುರಪಡಿಸ್ತೀವಿ. ಹಾಗಾಗಿ ಅದನ್ನು ಸಹ ನೀವು ನೋಡಿ ಸಂತೋಷ ಪಡಬಹುದು. ಯಾವ್ಯಾವ ರಾಶಿಗಳಿಗೆ ಅನುಕೂಲ, ಯಾವ್ಯಾವ ರಾಶಿಗಳಿಗೆ ಅನಾನುಕೂಲ ಅನ್ನುವಂತಹ ಸಂಪೂರ್ಣವಾದ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಸಂಪೂರ್ಣ ವರ್ಷ ಭವಿಷ್ಯ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಮುಂದೆ ಬರುತ್ತೆ. ಅದನ್ನು ಸಹ ನೋಡಿ ಏನಾದರೂ ಸಮಸ್ಯೆ ಇದ್ದರೆ ಪರಿಹಾರದ ದಾರಿ ಕಂಡು ಹಿಡ್ಕೊಳ್ಳಿ, ಯೋಚನೆ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಈ ಒಂದು ವಿಶೇಷ ಅಂತಂದರೆ 29ನೇ ತಾರೀಕು ಏನಿದೆ ವರ್ಷದ ಕೊನೆಯ ಅಮಾವಾಸ್ಯೆ. 29ನೇ ತಾರೀಕಿನಂದು ವರ್ಷದ ಕೊನೆ ಅಮಾವಾಸ್ಯೆ ಏನಿದೆ, ಆ ಅಮಾವಾಸ್ಯೆಯ ಪ್ರಯುಕ್ತ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸಾಗಬೇಕು, ಕಾರ್ಯಸಿದ್ಧಿಯಾಗಬೇಕು. ಈ ದೃಷ್ಟಿದೋಷ, ಮಾಟಮಂತ್ರ ದೋಷ, ಕೃತಿಮ ದೋಷಗಳು ಅದೆಲ್ಲವೂ ಸಹ ನಿವಾರಣೆ ಆಗಿ ಜೀವನದಲ್ಲೊಂದಿಷ್ಟು ಏಳಿಗೆಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗೋದಕ್ಕೆ ಸರ್ವ ಕಾರ್ಯಸಿದ್ಧಿ ಮೂಲಿಕ ತಾಯತವನ್ನು ಇದೇ ಕಾತ್ಯಾಯನ ಅಮಾವಾಸ್ಯೆ ಅಂದರೆ 29ನೇ ತಾರೀಕು 3ನೇ ತಿಂಗಳು 2025ರ ಅಮಾವಾಸ್ಯೆ ಎಂದು ಮಾಡ್ತಾ ಇದ್ದೇವೆ. ಆ ಮಾಡುವಂತಹ ಪರ್ವಕಾಲಕ್ಕೆ ನೀವುಗಳು ಸಹ ಆ ತಾಯ್ತಗಳು ಏನಾದರೂ ಬೇಕಿತ್ತು ಅಂತ ಹೇಳಿದ್ರೆ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರವನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಅಮಾವಾಸ್ಯೆಯ ನಂತರದಲ್ಲಿ, ಪೂಜೆಯ ನಂತರದಲ್ಲಿ ನಿಮ್ಮ ಮನೆಗೆ ಆ ಒಂದು ತಾಯ್ತವು ಬಂದು ತಲುಪತ್ತೆ. ಅದನ್ನು ಬಲಗಡೆ ತೋಳಿಗಾಗಲಿ ಅಥವಾ ಕತ್ತಿಗಾಗಲಿ ಕಟ್ಕೊಂಡ್ರೆ ಬಹಳ ಅನುಕೂಲತೆಗಳು, ನಿಮಗೆ ಸರ್ವ ಕಾರ್ಯ ಸಿದ್ಧಿಯೂ ಆಗುತ್ತೆ. ಮನಸ್ಸಂಕಲ್ಪಿತ
ಕೆಲಸ ಕಾರ್ಯಗಳು ಸಹ ನಡೆಯೋದಕ್ಕೆ ಶುರುವಾಗುತ್ತೆ. 29ನೇ ತಾರೀಕು ಅಮಾವಾಸ್ಯೆ ದಿವಸ ಅದನ್ನು ಮಾಡಿಸ್ಕೊಳ್ಳೋದು ಮರಿಬೇಡಿ. ಈಗಾಗಲೇ ತುಂಬ ಜನ ಮಾಡಿಸ್ಕೊಂಡು ತುಂಬ ಒಳ್ಳೆ ರಿಸಲ್ಟ್ಗಳನ್ನು ಹೇಳ್ತಾ ಇದ್ದೀರಾ. ಒಳ್ಳೆ ರೀತಿಯ ಒಂದು ಮಾತುಗಳು ನಿಮ್ಮ ಕಡೆಯಿಂದ ಬರ್ತಾ ಇದ್ದಾವೆ. ಸೊ ಹಾಗಾಗಿ ಅದನ್ನು ಪುನಃ ಇದೇ ಒಂದು ಕಾತ್ಯಾಯನ ಅಮಾವಾಸ್ಯೆಗೆ ಮಾಡಬೇಕು ಅನ್ನುವಂತಹ ದೃಷ್ಟಿಯನ್ನು ಇಟ್ಕೊಂಡಿದ್ದೀವಿ. ಇನ್ನು ಈ ಮಾರ್ಚ್ ತಿಂಗಳಲ್ಲಿ ಬಲು ವಿಶೇಷವಾಗಿ ನಮಗೆ ಹೊಸ ವರ್ಷ ಬರ್ತಾ ಇದೆ. ನಮ್ಮೆಲ್ಲರಿಗೂ ಹೊಸ ದಿನಗಳು ಶುರುವಾಗಲಿ, ಯಾವುದೇ ರಾಶಿಯವರೆಗೂ ತೊಂದರೆ ತಾಪತ್ರೆಗಳು ಕಡಿಮೆ ಆಗಲಿ ಅಂತ ಕೇಳ್ಕೊಳ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಸಹ ಒಂದು ಮುಂಚಿತವಾಗಿಯೇ ನೂತನ ಸಂವತ್ಸರ ಶ್ರೀ ವಿಶ್ವಾವಸು ಸಂವತ್ಸರದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಶುಭ ಆಶೀರ್ವಾದಗಳನ್ನು ಸಹ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಜೀವನ ಸುಖದಾಯಕವಾಗಿರಲಿ, ಸೌಖ್ಯದಾಯಕವಾಗಿರಲಿ, ನೆಮ್ಮದಿದಾಯಕವಾಗಿರಲಿ. ನೀವು ಬದುಕಿ 4 ಜನರನ್ನು ಬದುಕೋಕ್ಕೂ ಅವಕಾಶ ಮಾಡಿಕೊಡಿ. ಪ್ರಕೃತಿನಲ್ಲಿ ತುಂಬ ಕಷ್ಟ ಕಾರ್ಪಣ್ಯಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ. ಅದೆಲ್ಲವೂ ಸಹ ನಿವಾರಣೆಯಾಗಿ ನಿಮ್ಮ ಬದುಕು ಸೌಖ್ಯದಾಯಕವಾಗಿರಲಿ ಅನ್ನೋದು ನಮ್ಮ ಉದ್ದೇಶ. ಅದನ್ನೊಂದು ಸರಿಯಾದ ಕ್ರಮದಲ್ಲಿ ಮಾಡಿಕೊಳ್ಳಿ. ಇನ್ನು ಈ ಒಂದು ವಿಶೇಷ ಸಂದರ್ಭದಲ್ಲಿ ಹೊಸ ವರ್ಷ ಅಂತ ಬರ್ತಾ ಇದೆ ಅಂತಂದರೆ ಪ್ರಮುಖವಾಗಿ ನಮಗೆ ಶನಿ ಫಲ ಮತ್ತು ಗುರುಫಲ ಎರಡೂ ಸಹ ಮುಖ್ಯವಾಗ್ತದೆ. ಶನಿ ಬಲ ಮತ್ತು ಗುರುಬಲಗಳನ್ನು ನೋಡಿಕೊಂಡು ಜೀವನ ಸಾಗಿಸುವಂಥವರು ತುಂಬ ಜನ ಇರ್ತಾರೆ. ಹಾಗಾಗಿ ಆ ಶನಿ ಮತ್ತು ಗುರುವಿನ ಫಲಾನುಫಲಗಳು, ಈಗಾಗಲೇ ಶನಿ ಫಲಗಳನ್ನು ನೀವು ತಿಳ್ಕೊಂಡಿದ್ದೀರಿ. ಪುನಃ ಮತ್ತೆ ಅದು ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಪುನಃ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಶನಿ ಗೋಚಾರ ಫಲ 2025ರಿಂದ 27 ಈ ವಿಡಿಯೋಗಳು ಸಹ ಬರುತ್ತವೆ. ಇನ್ನು ಗುರು ಅಂತ ಬಂದಾಗ ಇನ್ನೊಂದು ಸ್ವಲ್ಪ ತಡವಾಗಿ ನಿಮಗೆ ಗುರುವಿನ ಅನುಗ್ರಹವಿರುವಂತಹ ಒಂದು ವಿಡಿಯೋಗಳು ಬರುತ್ತವೆ. ಯಾರು ಸಹ ಒಂದು ಆತರ ಪಟ್ಕೊಳ್ಳೋದು ಬೇಡ, ನಿಧಾನವಾಗಿ ಒಂದೊಂದೇ ವಿಚಾರಗಳನ್ನು ತಿಳ್ಕೊಳ್ತಾ ಬನ್ನಿ. ಇನ್ನು ಗುರು ಅಂತ ಬಂದ ಸಂದರ್ಭಕ್ಕೆ ಏನು ನಾವು ಶನಿಯಾಗವನ್ನು ಮಾಡಿದ್ವಿ, ಅದೇ ರೀತಿಯಾಗಿ ಗುರುಬಲ ಮನುಷ್ಯನಿಗೆ ಬಹಳ ಮುಖ್ಯ. ಗುರುಬಲ ಇದ್ದರೆ ಮನುಷ್ಯನಿಗೆ ಜೀವನದಲ್ಲಿ ಅಭ್ಯುದಯ, ಏಳಿಗೆ, ಮಾಡೋ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಮನಸ್ಸಿಗೆ ನೆಮ್ಮದಿ, ಮದುವೆ ಆಗಬೇಕಾ, ಉಪನಯನ ಆಗಬೇಕಾ, ನಾಮಕರಣಾದಿಗಳಾಗಬೇಕಾ, ನಿಷೇಕ ಆಗಬೇಕಾ, ಯಾವುದೇ ಶುಭ ಕೆಲಸಗಳನ್ನು ಮಾಡಿಕೊಳ್ಳೋದಕ್ಕೂ ಸಹ ಗುರುಬಲ ಮುಖ್ಯ. ಕೆಲಸವಿಲ್ಲದೆ ಇದ್ದರೆ, ಕೆಲಸ ಸಿಗಬೇಕು ಅಂತಂದರೆ, ಕೆಲಸದಲ್ಲಿ ಉನ್ನತ ಪದವಿಯನ್ನು ಪಡ್ಕೊಳ್ಬೇಕು ಅಂದರೆ, ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿಕೊಳ್ಬೇಕು ಅಂದರೆ ಗುರುಬಲ ಬಹಳ ಮುಖ್ಯ. ಅಂತಹ ಗುರುಬಲ ಎಂತೆಂಥದ್ದೋ ರಾಶಿಗಳಿಗೆ, ಎಂತೆಂಥದ್ದೋ ನಕ್ಷತ್ರಗಳಿಗೆ, ಕೆಲವೊಮ್ಮೆ ಹೇಗೆ ರಾಜರ ಹಾಗಿದ್ದರೂ ಸಹ ಗುರುಬಲ ಇಲ್ಲ ಅಂತ ಹೇಳಿದ್ರೆ ಹೀನಾಯ ಪರಿಸ್ಥಿತಿಯನ್ನು ತಲುಪಬೇಕಾಗ್ತದೆ. ಹಾಗಾಗಿಯೇ 12 ರಾಶಿಯವರು ಸಹ ಇವ್ರು ಮಾತ್ರ ಮಾಡ್ಕೊಳ್ಳಿ, ಅವ್ರು ಮಾತ್ರ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಬರಲ್ಲ. ಗುರುಬಲ ಇದ್ದವರು ಸಹ ಮಾಡಿಕೊಂಡ್ರೆ ಇನ್ನಷ್ಟು ಹೆಚ್ಚಿನ ಬಲಗಳು ಪ್ರಾಪ್ತಿಯಾಗುತ್ತೆ. ಗುರುಬಲ ಇಲ್ಲದೇ ಇದ್ದಂಥವರು ಒಂದು ಗುರುಯಾಗದಲ್ಲಿ ನಿಮ್ಮ ಪೂಜೆಯನ್ನು ಮಾಡಿಸಿದರೆ ಗುರುವಿನ ಶ್ರೀರಕ್ಷೆ ಸಿಗುತ್ತೆ. ಹಾಗಾಗಿ 12 ರಾಶಿಯವರು ಸಹ ಗುರುವಿನ ಫಲಾನುಫಲಗಳನ್ನು ಪಡ್ಕೊಳ್ಳೋದಕ್ಕೆ ನೀವು ಮೇ 14ನೇ ತಾರೀಕಿನಂದು ನಡೆಯುವಂತಹ ವಿಶೇಷವಾದ ಗುರು ಮಹಾಯಾಗದ ಒಂದು ವಿಶೇಷ ಸಂದರ್ಭ. ಆ ಸಂದರ್ಭದಲ್ಲಿ ನಿಮ್ಮ ಹೆಸರಿನಲ್ಲಿ ಪೂಜೆಯನ್ನು ಮಾಡಿಸ್ಕೊಳ್ಳಿ. ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರವನ್ನು ಕಳಿಸಿ ಬುಕ್ ಮಾಡ್ಕೊಳ್ಳಿ. ಅದಕ್ಕೆ 333 ರೂಪಾಯಿಯ ಶುಲ್ಕವಿರುತ್ತೆ ಒಬ್ಬರಿಗೆ. ಅದಾದ ನಂತರ ಯಾಗದ ನಂತರ ಗುರುವಿನ ಶ್ರೀರಕ್ಷೆ ಇರುವಂತಹ ಪ್ರಸಾದಗಳು, ಅಕ್ಷತ ಪ್ರಸಾದ ಇರುವಂಥದ್ದಿರಬಹುದು, ಅದೇ ರೀತಿಯ ಗುರುವಿನ ರಕ್ಷಾ ಪ್ರಸಾದ ಇರುವಂಥದ್ದು, ಅದೆಲ್ಲವೂ ಸಹ ನಿಮ್ಮ ಮನೆಗೆ ಬಂದು ತಲುಪತ್ತೆ. ಅದನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಉಪಯೋಗಿಸ್ಕೊಳ್ಳಿ. ನಿಮ್ಮ ಬದುಕಿನಲ್ಲಿ ಏಳಿಗೆಯನ್ನು ಕಂಡುಹಿಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಶೇಷವಾದಂತಹ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ, ಎಚ್ಚರಿಕೆಯನ್ನು ನೀವು ವಹಿಸಬೇಕು, ಯಾವ ಸಂದರ್ಭ ನಿಮಗೆ ಸಂತೋಷವನ್ನು ತಂದುಕೊಡುತ್ತೆ ಅನ್ನುವಂತಹ ಮಾಹಿತಿಯನ್ನು ಈಗ ನೋಡೋಣ. ಇನ್ನು ಈ ಗ್ರಹಸ್ಥಿತಿಗಳ ಬದಲಾವಣೆಗಳಿಂದಾಗಿ ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ತುಲಾರಾಶಿಯವರು ಅನುಭವಿಸ್ತಾರೆ ಅನ್ನೋದನ್ನು ಈಗ ಗಮನಿಸೋಣ. ತುಲಾರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ತಿಂಗಳಲ್ಲಿ ಒಂದು ಸ್ವಲ್ಪ ಅಧಿಕವಾಗಿ ನಷ್ಟಗಳು ಉಂಟಾಗ್ತಕ್ಕಂಥದ್ದು. ಅನಿರೀಕ್ಷಿತವಾಗಿ ನಿಮಗೆ ಹಣದ ವ್ಯವಹಾರಗಳಲ್ಲಿ ವಂಚನೆಗಳು ಆಗಿಬಿಡುತ್ತವೆ. ತುಂಬ ಬುದ್ಧಿವಂತರು ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ನಮಗೆ ಯಾರು ಮೋಸ ಮಾಡಲಿಕ್ಕಾಗಲ್ಲ, ನಮಗೆ ಯಾರು ವಂಚನೆ ಮಾಡಲಿಕ್ಕಾಗಲ್ಲ, ತಾಪತ್ರೆಗಳಿಂದ ನಾವು ಮುಕ್ತರಾಗ್ತೀವಿ ಅಂತ ಅಂದುಕೊಳ್ಳೋಕ್ಕೆ ಹೋಗಬೇಡಿ. ಯಾವ ರೀತಿಯಲ್ಲಿ ಬೇಕಾದರೂ ನಮಗೆ ವಂಚನೆ ಮಾಡಬಹುದು. ವಂಚನೆ ಮಾಡುವಂಥವರೆಲ್ಲರೂ ಸಹ ನಮ್ಮನ್ನು ಅರಿತವರಾಗಿರ್ತಾರೆ ಅಥವಾ ನಮ್ಮ ಆಸೆಗಳನ್ನು ಬಲ್ಲವರಾಗಿರ್ತಾರೆ. ನಮ್ಮ ಆಸೆ ಆಕಾಂಕ್ಷೆಗಳು ಮತ್ತು ನಮ್ಮ ಬುದ್ಧಿಯ ಮೇಲೆ ವಂಚನೆಯ ನಿರ್ಧಾರಗಳು ನಿಂತಿರುತ್ತವೆ. ಹುಷಾರು. ಹಣದ ನಷ್ಟ ಉಂಟು ಮಾಡಿಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವಂತಹದ್ದು ಒಳ್ಳೆಯದು.
ನೀವು ತಪ್ಪನ್ನು ಮಾಡದಿದ್ದರೂ ಸಹ ನಿಮ್ಮ ಮೇಲೆ ತಪ್ಪಿತಸ್ಥ ಅಂತ ಹೇಳಿ, ತಪ್ಪು ಮಾಡಿದ್ದೀರಾ ಅಂತ ಹೇಳಿ ಆರೋಪ ಅಪವಾದಗಳನ್ನು ಹೊರಬೇಕಾಗುವಂತಹ ತಿಂಗಳಾಗಿರುತ್ತೆ. ಅಪರಾಧ್ಯವೇ ಮಾಡದೇ ಇದ್ದರೂ ನೀವು ಅಪರಾಧಿ ಅಂತ ಹೇಳಿ ನಿಮ್ಮನ್ನೆಲ್ಲರೂ ಸಹ ನಿಂದನೆಗೆ ಒಳಪಡಿಸ್ತಾರೆ. ಆರೋಗ್ಯದಲ್ಲಿ ಬಹಳ ಏರುಪೇರುಗಳು ಉಂಟಾಗ್ತದೆ. ಆರೋಪಗಳು ಬಹಳ ನಿಮ್ಮ ಮೇಲೆ ಬರತಕ್ಕಂತಹದ್ದು. ನಿಮ್ಮ ವಿರೋಧಿಗಳ ಕೈ ಮೇಲಾಗುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಕೋರ್ಟು ಕಚೇರಿ, ಪೊಲೀಸ್ ಠಾಣೆಯ ಮೆಟ್ಟಿಲುಗಳನ್ನು ಹತ್ತಿ ಇಳಿಯಬೇಕಾದ ಸಂದರ್ಭಗಳು ಸಹ ಬಂದು ಒದಗಬಹುದು. ಬಹಳ ಜಾಗ್ರತೆಯಿಂದ ಇರಬೇಕು. ಆರೋಗ್ಯ ಅಂತೂ ತುಂಬ ಹದಗೆಡುವಂತಹ ಸಾಧ್ಯತೆಗಳಿದ್ದಾವೆ. ವ್ಯಾಪಾರ, ವ್ಯವಹಾರ, ವ್ಯವಸಾಯ, ವ್ಯಾಸಂಗ, ವೃತ್ತಿಗಳಲ್ಲಿ ತುಂಬ ಅಡೆತಡೆಗಳನ್ನು ತುಲಾರಾಶಿಯವರು ನೋಡಬೇಕಾಗತ್ತೆ. ಈ ಒಂದು ತಿಂಗಳು ಬಹಳ ಆತಂಕಗಳನ್ನು ಎದುರಿಸಬೇಕಾಗತ್ತೆ. ಪ್ರಗತಿ ಬಹಳ ಕುಂಠಿತವಾಗುತ್ತೆ. ಶುಭಯೋಗಗಳು ಇಲ್ಲದೆ ಒದ್ದಾಡುವಂತಹ ಪರಿಸ್ಥಿತಿಯು ಮಾರ್ಚ್ನ ತಿಂಗಳಲ್ಲಿ ತುಲಾರಾಶಿಯವರಿಗೆ ಬಂದೊದಗುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ. ಹಾಗಾಗಿ ತುಂಬಾ ಹುಷಾರಾಗಿರಿ. ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ, ನಿರೀಕ್ಷೆಗಳೆಲ್ಲ ಸುಳ್ಳಾಗಿ ಹೋಗಿ ಕಣ್ಣೀರಿನ ಹೊಳೆ ಹರಿಯುವಂತಾಗ್ತದೆ. ನಿಮ್ಮಿಂದ ಸಹಾಯ ಪಡೆದವರೇ ನಿಮ್ಮನ್ನು ದೂಷಣೆಗಳು ಮಾಡೋದುಂಟು, ನಿಮ್ಮ ಬಗ್ಗೆ ಕೆಡಕಾಗಿ ಮಾತಾಡೋದು ಉಂಟು, ನಿಮ್ಮನ್ನು ಅಪನಿಂದನೆಗಳಿಗೆ ಒಳಮಾಡೋದುಂಟು. ನೀವು ಯಾರಿಗೂ ಈ ತಿಂಗಳು ಸಹಾಯ ಮಾಡೋಕ್ಕೆ ಹೋಗಬೇಡಿ. ಅದರಲ್ಲೂ ಹಣಕಾಸಿನ ಸಹಾಯ, ಮಾರಲ್ ಸಪೋರ್ಟ್, ಮನಿ ಸಪೋರ್ಟ್, ಯಾವುದೇ ರೀತಿ ಸಹಕಾರ ಯಾರಿಗೂ ಕೊಡೋಕ್ಕೆ ಹೋಗಬೇಡಿ. ನೀವಾಯಿತು, ನಿಮ್ಮ ಜೀವನವಾಯಿತು, ನಿಮ್ಮ ಪಾಡಾಯಿತು ಅಂತ ನಿಮ್ಮ 4 ಗೋಡೆ ಒಳಗಡೆ ನೀವು ಗೆರೆ ಹಾಕ್ಕೊಂಡು ಬದುಕಿ. ಯಾರಿಂದನೂ ಯಾರ ಲೈಫು ಯಾರೂ ಉದ್ಧಾರ ಮಾಡೋಕ್ಕಾಗಲ್ಲ, ಯಾರೂ ಹಾಳು ಮಾಡೋಕ್ಕಾಗಲ್ಲ. ಅವ್ರು ಹಾಳು ಮಾಡೋದಕ್ಕೆ ನಾವು ಸಹಕಾರ ಕೊಡಬೇಕು, ಅವ್ರು ಉದ್ಧಾರ ಮಾಡೋಕ್ಕೂ ನಾವು ಸಹಕಾರ ಕೊಡಬೇಕು. ನಾವು ಸಹಕರಿಸಿದ್ರೇ ಪ್ರತಿಯೊಂದು ಎಲ್ಲ. ಸೊ ಜಾಗೃತಿಯಾಗಿದ್ದು ಜೀವನನ ಮುಂದುವರಿಸ್ಕೊಂಡು ಹೋಗಿ. ಇನ್ನು ವಿದ್ಯಾರ್ಥಿಗಳಿಗಂತೂ ವಿದ್ಯಾಭ್ಯಾಸ ಭಂಗ ಯೋಗ ಉಂಟಾಗ್ತದೆ. ಇನ್ನೇನೆಲ್ಲ ಲಾಸ್ಟ್ ಮೂಮೆಂಟು, ಇನ್ನೇನು ಎಕ್ಸಾಮ್ಸ್ಗಳೆಲ್ಲ ನಡೀತಾ ಇರುತ್ತೆ, ಎಲ್ಲ ಸಿದ್ಧ ಆಗೋಗ್ಬಿಟ್ಟಿದೆ ಅಂತ ಅಂದ್ಕೊಳ್ತೀರಿ. ಬಟ್ ಆದರೆ ನೀವೇನು ಸಿದ್ಧವಾಗಿರೋದಿಲ್ಲ. ಅದರಿಂದ ನಿಮಗೆ ತೊಂದರೆ ತಾಪತ್ರೆಗಳು ಜಾಸ್ತಿ ಆಗ್ತವೆ. ಹುಷಾರಾಗಿದ್ದು ಜೀವನನ ಮುಂದುವರಿಸ್ಕೊಂಡು ಹೋಗಿ, ಒಳ್ಳೆಯದಾಗಲಿ. ದೈಹಿಕವಾಗಿ ಬಹಳ ಬಳಲು ಹೋಗ್ತೀರಿ. ವ್ಯಾಪಾರದಲ್ಲಿ ನಷ್ಟಗಳು ಉಂಟಾಗ್ತದೆ. ವಿರೋಧಿಗಳಿಗೆ ನಿಮ್ಮ ಮೇಲೆ ವೈಷಮ್ಯಗಳನ್ನು ಮೆರೆಯೋದಕ್ಕಿದು ಬಹಳ ಸಕಾಲ. ವಾಹನಗಳ ಮಾರಾಟಗಾರರಿಗೆ, ಆಭರಣಗಳ ತಯಾರಕರುಗಳಿಗೆ, ಇಂಪೋರ್ಟ್ ಬಿಸ್ನೆಸ್ಸನ್ನು ಮಾಡುವಂಥವರಿಗೆ, ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥವ್ರಿಗೆ, ಶಿಕ್ಷಕ ವೃಂದದವರಿಗೆ, ಹೋಟೆಲ್ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ರತ್ನದ ವ್ಯಾಪಾರಸ್ಥರಿಗೆ, ಬೆಳ್ಳಿ ಧಾತುವಿನ ಮಾರಾಟಗಾರರಿಗೆ, ಅದೇ ರೀತಿಯಾಗಿ ಸ್ವಂತ ವ್ಯವಹಾರವನ್ನು ಮಾಡ್ತಾ ಇರುವಂಥವರಿಗೆ, ಕೃಷಿಯಲ್ಲಿ ತೊಡಗಿಸಿಕೊಂಡಿರುವಂಥವ್ರಿಗೆ ಅತಿ ಹೆಚ್ಚಿನ ಧನ ನಷ್ಟಗಳು ಉಂಟಾಗ್ತಕ್ಕಂಥ ತಿಂಗಳು ಅಂತಲೇ ಹೇಳಬಹುದು. ಈ ಒಂದು ತಿಂಗಳು ನಿಮಗೆ ಅಷ್ಟೊಂದು ಚೆನ್ನಾಗಿಲ್ಲ. ಬಹಳ ಕಷ್ಟಕರವಾದ ಸನ್ನಿವೇಶಗಳನ್ನು ಅನುಭವಿಸಬೇಕಾಗತ್ತೆ. ತುಂಬ ಅಂದರೆ ತುಂಬ ಹುಷಾರಾಗಿದ್ದು ಜೀವನನ ಮುಂದುವರಿಸ್ಕೊಂಡು ಹೋಗಿ ಒಳ್ಳೆ ವಿಚಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ತಿಂಗಳು ಬಹಳ ಕಷ್ಟ, ತೊಂದರೆ, ತಾಪತ್ರೆಗಳೇ ಜಾಸ್ತಿ. ಹುಷಾರು ಹುಷಾರು ಹುಷಾರು. ಹೇಳಿದ ಪರಿಹಾರಗಳನ್ನು ಮಾಡಿಕೊಳ್ಳಿ. ಅದರ ರೀತಿ ನಿಮ್ಮ ಜೀವನವನ್ನು ಮುಂದುವರಿಸ್ಕೊಂಡು ಹೋಗಿ. ಪಂಚಮ ಶನಿ ಪೀಡೆ ನಿಮಗಿನ್ನೇನು ಈ ತಿಂಗಳು ಮುಗಿದು ಹೋಗುತ್ತೆ. ಪಂಚಮ ಶನಿಯ ಪೀಡೆ ಮುಗಿದು ಒಂದು ಷಷ್ಠ ಶನಿಯ ಶುಭ ಆಶೀರ್ವಾದ ಬರುತ್ತೆ. ಹಾಗಾಗಿ ಬಹಳ ತೊಂದರೆಗಳನ್ನು ಕೊಟ್ಟು ಅದಾದ ನಂತರ ಶುಭ ಸ್ಥಾನಕ್ಕೆ ಹೋಗಿ ಶುಭ ಫಲಗಳನ್ನು ಕೊಡೋದಕ್ಕೆ ಶನಿಯು ಶುರು ಮಾಡ್ತಾನೆ. ಅಲ್ಲಿವರೆಗೂ ತಾಳ್ಮೆಯಾಗಿರಿ. ನಿಮ್ಮ ಕಷ್ಟದ ಕೊನೆಯ ದಿನಗಳು ಈ ಮಾರ್ಚ್ನ ತಿಂಗಳು, ಫಾಲ್ಗುಣ ಮಾಸ ಅಂತ ಹೇಳ್ಬೋದು. ಶುಭವಾಗಲಿ, ಮಂಗಳವಾಗಲಿ. ಇನ್ನು ಪರಿಹಾರ ಅಂತ ಬಂದ ಸಂದರ್ಭಕ್ಕೆ ಮೊದಲನೇದಾಗಿ ಸಾಮಾಜಿಕ ಪರಿಹಾರ ಅಂತ ಬಂದಾಗ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವಜಂತುಗಳಿಗೆ ಆಸರೆಯಾಗಿರಿ. ಇನ್ನೇನು ಬೇಸಿಗೆ ಸುಡು ಬಿಸಿಲು ನಮ್ಮನ್ನೆಲ್ಲ ಆವರಿಸ್ಕೊಳ್ತಾ ಇದೆ. ವಿಪರೀತವಾದ ಬೇಸಿಗೆಯ ಬಿಸಿಲು, ವಿಪರೀತ ಮಳೆ ನೋಡಿದ್ವಿ, ವಿಪರೀತ ಚಳಿ ನೋಡಿದ್ವಿ. ಈಗ ವಿಪರೀತ ಬಿಸಿಲನ್ನು ಪುನಃ ನೋಡ್ತಕ್ಕಂತಹ ಕಾಲ ಇದಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಅಷ್ಟೇ ನಿಮ್ಮ ಒಂದು ಬದುಕುಗಳನ್ನು ಮಾತ್ರ ಅಲ್ಲ, ಪ್ರಕೃತಿಯನ್ನು ಸಹ ಚೆನ್ನಾಗಿ ನೋಡ್ಕೊಳ್ತಾ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವಜಂತುಗಳಿಗೆ ನೀವಿಡುವಂತಹ ಒಂದು ಹನಿಯ ನೀರು ಅವುಗಳ
ಪ್ರಾಣಕ್ಕೆ ಉಳಿಸುತ್ತೆ, ಅವುಗಳ ಪ್ರಾಣಕ್ಕೆ ಒಂದು ಪುಣ್ಯವನ್ನು ತಂದುಕೊಡುತ್ತೆ, ಅವುಗಳ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಆ ಸಹಾಯ ಸಹಕಾರಗಳ ಪುಣ್ಯದ ಫಲಗಳು ನಿಮಗೆ ಸಿಗುತ್ತೆ. ಆ ಪಶುಪತಿನಾಥನೇ ನಿಮ್ಮನ್ನು ಹರಸಿ ಹಾರೈಸ್ತಾನೆ. ಆದ್ದರಿಂದ ನಿಮ್ಮ ಜೀವನಕ್ಕೆ ತಾನೇ ಒಳ್ಳೆಯದಾಗುತ್ತೆ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿ, ಮುಂದಿನ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು, ಇನ್ನಿತರ ಜೀವ ಸಂಪತ್ತುಗಳಿಗೆ ಆಹಾರವನ್ನು, ಆಸರೆಯನ್ನು ಕೊಡೋದನ್ನು ನೋಡಿ ನೀವೇ ಸಂತೋಷ ಪಡ್ಬೋದು. ಅವತ್ತು ನಾನು ನೆಟ್ಟು ಬೆಳೆಸಿದಂತಹ ಹಲಸಿನ ಮರ ಇವತ್ತೊಂದು 5 ವರ್ಷ ಆಗಿದೆ, ಹಣ್ಣುಗಳನ್ನು ಕೊಡ್ತಿದೆ. ಇನ್ಯಾವುದೋ ಪ್ರಾಣಿಗಳು ತಿನ್ಕೊಂಡು ಆರಾಮಾಗಿದ್ದಾವೆ. ನೇರಳೆ ಹಣ್ಣನ್ನು ನೋಡ್ಬೋದು ಅಲ್ವಾ, ಎಷ್ಟು ಮರಗಳಿದ್ದಾವೆ. ಅದನ್ನೆಲ್ಲ ಸಾಧ್ಯವಾದ ಕಡೆಗಳು ನೆಟ್ಟು ಪೋಷಣೆ ಮಾಡಿಸುವಂತಹ ಕೆಲಸವನ್ನು ಮಾಡಿ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಆಧ್ಯಾತ್ಮಿಕವಾದ ಪರಿಹಾರ ಅಂತ ಹೇಳಿದಾಗ ಈ ತಿಂಗಳು ನೀವು ಸಂಪೂರ್ಣವಾಗಿ ಮಾಡಬೇಕಾಗಿರ್ತಕ್ಕಂತಹದ್ದು ದುರ್ಗಾ ಚಾಲೀಸದ ಪಠಣವನ್ನು ಮಾಡಿ. ಬೆಳಗ್ಗೆ ಸಾಯಂಕಾಲ ದುರ್ಗಾ ಚಾಲೀಸದ ಪಠಣ, ದುರ್ಗಾದೇವಿಯ ಪೂಜೆ, ದುರ್ಗಾದೇವಿಯ ಆರಾಧನೆಯನ್ನು ಮಾಡ್ತಾ ಹೊರಡಿ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ತುಲಾರಾಶಿಯವರಿಗೆ ಅನ್ನುವಂತಹ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.